ಅನೇಕ ಕಡೆಗಳಲ್ಲಿ ಬೇಸಿಗೆ ಮಳೆಯಾಗಿದೆ. ಈ ಬಾರಿ ಮಳೆಗೆ ಬೆಳಗಾವಿಯಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ಚರಂಡಿ ಬ್ಲಾಕ್ ಆಗಿ ರಸ್ತೆಗೆ ನುಗ್ಗಿದೆ ಮಳೆ ನೀರು. ಬೆಳಗಾವಿ ಜಿಲ್ಲೆಯ ಕಿತ್ತೂರಿನ ನಿಚ್ಚಣಕಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಅನೇಕ ಕಡೆಗಳಲ್ಲಿ ರಾಜ್ಯದ ಸುಮಾರು ಜಿಲ್ಲೆಗಳಲ್ಲಿ ಮಳೆಯಾಗಿದೆ. ಬೆಳಗಾವಿಯಲ್ಲೂ ಮಳೆಯಾಗಿದೆ. ಆದರೆ ಬೆಳಗಾವಿಯಿಂದ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳಾಗಿರೋದು. ವರ್ಷದ ಮೊದಲ ಮಳೆ, ಆ ಮೊದಲ ಮಳೆಯಲ್ಲೇ ಇಂಥ ಅವಾಂತರಗಳು. 1 ರಿಂದ 2 ಗಂಟೆವರೆಗೂ ಸುರಿದಂಥ ಧಾರಾಕಾರ ಮಳೆ. ಆ ಮಳೆಗೆ ಬೆಳಗಾವಿಯಲ್ಲಿ ಈ ಚರಂಡಿ ಏನಿದೆ, ಚರಂಡಿ ಬ್ಲಾಕ್ ಆಗಿ ಕಂಪ್ಲೀಟ್ ಆಗಿ ಚರಂಡಿ ನೀರೆಲ್ಲ ರಸ್ತೆ ಮೇಲೆ ಬರ್ತಾ ಇತ್ತು. ಇಂಥ ಅವಾಂತರಗಳು ಸೃಷ್ಟಿಯಾಗಿದೆ ಬೆಳಗಾವಿಯಲ್ಲಿ. ಅನೇಕ ಕಡೆಗಳಲ್ಲಿ ಇಂಥದ್ದೇ ಅವಾಂತರಗಳಾಗಿರೋದು. ಬಂದಿರೋದು 1 ಗಂಟೆ ಮಳೆ. ಆದರೆ ಬೆಳಗಾವಿ ಜಿಲ್ಲೆಯ ಕಿತ್ತೂರಿನ ನಿಚ್ಚಣಕಿ ಪಟ್ಟಣದಲ್ಲೂ ಒಂದು ರೀತಿಯಲ್ಲಿ ಅವಾಂತರ ಆಗೋಗಿದೆ. ಗ್ರಾಮ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಈಗ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 1 ಗಂಟೆ ಬಂದಂಥ ಮಳೆಗೆ ಈ ರೀತಿ ಪರಿಸ್ಥಿತಿ ಅಂತಂದರೆ ಮುಂದಿನ ದಿನಗಳಲ್ಲಿ ಹೇಗೆ ಅಂತ ಪ್ರಶ್ನೆಯನ್ನು ಕೂಡ ಈಗ ಮಾಡ್ತಾ ಇರೋದು. ಬೆಳಗಾವಿಯಲ್ಲಿ ನಡೆದಿರುವಂಥ ಘಟನೆ ಇದು. 1 ಗಂಟೆಗೂ ಹೆಚ್ಚು ಕಾಲ ಗುಡುಗು ಸಹಿತ ಮಳೆಯಾಗಿದೆ ಅನೇಕ ಕಡೆಗಳಲ್ಲಿ. ಅನೇಕ ಕಡೆಗಳಲ್ಲಿ ಬೇಸಿಗೆ ಮಳೆಯಾಗಿದೆ. ಈ ಬಾರಿ ಮಳೆಗೆ ಬೆಳಗಾವಿಯಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ಚರಂಡಿ ಬ್ಲಾಕ್ ಆಗಿ ರಸ್ತೆಗೆ ನುಗ್ಗಿದೆ ಮಳೆ ನೀರು. ಬೆಳಗಾವಿ ಜಿಲ್ಲೆಯ ಕಿತ್ತೂರಿನ ನಿಚ್ಚಣಕಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಅನೇಕ ಕಡೆಗಳಲ್ಲಿ ರಾಜ್ಯದ ಸುಮಾರು ಜಿಲ್ಲೆಗಳಲ್ಲಿ ಮಳೆಯಾಗಿದೆ. ಬೆಳಗಾವಿಯಲ್ಲೂ ಮಳೆಯಾಗಿದೆ. ಆದರೆ ಬೆಳಗಾವಿಯಿಂದ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳಾಗಿರೋದು. ವರ್ಷದ ಮೊದಲ ಮಳೆ, ಆ ಮೊದಲ ಮಳೆಯಲ್ಲೇ ಇಂಥ ಅವಾಂತರಗಳು. 1 ರಿಂದ 2 ಗಂಟೆವರೆಗೂ ಸುರಿದಂಥ ಧಾರಾಕಾರ ಮಳೆ. ಆ ಮಳೆಗೆ ಬೆಳಗಾವಿಯಲ್ಲಿ ಈ ಚರಂಡಿ ಏನಿದೆ, ಚರಂಡಿ ಬ್ಲಾಕ್ ಆಗಿ ಕಂಪ್ಲೀಟ್ ಆಗಿ ಚರಂಡಿ ನೀರೆಲ್ಲ ರಸ್ತೆ ಮೇಲೆ ಬರ್ತಾ ಇತ್ತು. ಇಂಥ ಅವಾಂತರಗಳು ಸೃಷ್ಟಿಯಾಗಿದೆ ಬೆಳಗಾವಿಯಲ್ಲಿ. ಅನೇಕ ಕಡೆಗಳಲ್ಲಿ ಇಂಥದ್ದೇ ಅವಾಂತರಗಳಾಗಿರೋದು. ಬಂದಿರೋದು 1 ಗಂಟೆ ಮಳೆ. ಆದರೆ ಬೆಳಗಾವಿ ಜಿಲ್ಲೆಯ ಕಿತ್ತೂರಿನ ನಿಚ್ಚಣಕಿ ಪಟ್ಟಣದಲ್ಲೂ ಒಂದು ರೀತಿಯಲ್ಲಿ ಅವಾಂತರ ಆಗೋಗಿದೆ. ಗ್ರಾಮ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಈಗ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 1 ಗಂಟೆ ಬಂದಂಥ ಮಳೆಗೆ ಈ ರೀತಿ ಪರಿಸ್ಥಿತಿ ಅಂತಂದರೆ ಮುಂದಿನ ದಿನಗಳಲ್ಲಿ ಹೇಗೆ ಅಂತ ಪ್ರಶ್ನೆಯನ್ನು ಕೂಡ ಈಗ ಮಾಡ್ತಾ ಇರೋದು. ಬೆಳಗಾವಿಯಲ್ಲಿ ನಡೆದಿರುವಂಥ ಘಟನೆ ಇದು. 1 ಗಂಟೆಗೂ ಹೆಚ್ಚು ಕಾಲ ಗುಡುಗು ಸಹಿತ ಮಳೆಯಾಗಿದೆ ಅನೇಕ ಕಡೆಗಳಲ್ಲಿ. ಅನೇಕ ಕಡೆಗಳಲ್ಲಿ ಬೇಸಿಗೆ ಮಳೆಯಾಗಿದೆ. ಈ ಬಾರಿ ಮಳೆಗೆ ಬೆಳಗಾವಿಯಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ಚರಂಡಿ ಬ್ಲಾಕ್ ಆಗಿ ರಸ್ತೆಗೆ ನುಗ್ಗಿದೆ ಮಳೆ ನೀರು. ಬೆಳಗಾವಿ ಜಿಲ್ಲೆಯ ಕಿತ್ತೂರಿನ ನಿಚ್ಚಣಕಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಅನೇಕ ಕಡೆಗಳಲ್ಲಿ ರಾಜ್ಯದ ಸುಮಾರು ಜಿಲ್ಲೆಗಳಲ್ಲಿ ಮಳೆಯಾಗಿದೆ. ಬೆಳಗಾವಿಯಲ್ಲೂ ಮಳೆಯಾಗಿದೆ. ಆದರೆ ಬೆಳಗಾವಿಯಿಂದ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳಾಗಿರೋದು. ವರ್ಷದ ಮೊದಲ ಮಳೆ, ಆ ಮೊದಲ ಮಳೆಯಲ್ಲೇ ಇಂಥ ಅವಾಂತರಗಳು. 1 ರಿಂದ 2 ಗಂಟೆವರೆಗೂ ಸುರಿದಂಥ ಧಾರಾಕಾರ ಮಳೆ. ಆ ಮಳೆಗೆ ಬೆಳಗಾವಿಯಲ್ಲಿ ಈ ಚರಂಡಿ ಏನಿದೆ, ಚರಂಡಿ ಬ್ಲಾಕ್ ಆಗಿ ಕಂಪ್ಲೀಟ್ ಆಗಿ ಚರಂಡಿ ನೀರೆಲ್ಲ ರಸ್ತೆ ಮೇಲೆ ಬರ್ತಾ ಇತ್ತು. ಇಂಥ ಅವಾಂತರಗಳು ಸೃಷ್ಟಿಯಾಗಿದೆ ಬೆಳಗಾವಿಯಲ್ಲಿ. ಅನೇಕ ಕಡೆಗಳಲ್ಲಿ ಇಂಥದ್ದೇ ಅವಾಂತರಗಳಾಗಿರೋದು. ಬಂದಿರೋದು 1 ಗಂಟೆ ಮಳೆ. ಆದರೆ ಬೆಳಗಾವಿ ಜಿಲ್ಲೆಯ ಕಿತ್ತೂರಿನ ನಿಚ್ಚಣಕಿ ಪಟ್ಟಣದಲ್ಲೂ ಒಂದು ರೀತಿಯಲ್ಲಿ ಅವಾಂತರ ಆಗೋಗಿದೆ. ಗ್ರಾಮ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಈಗ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 1 ಗಂಟೆ ಬಂದಂಥ ಮಳೆಗೆ ಈ ರೀತಿ ಪರಿಸ್ಥಿತಿ ಅಂತಂದರೆ ಮುಂದಿನ ದಿನಗಳಲ್ಲಿ ಹೇಗೆ ಅಂತ ಪ್ರಶ್ನೆಯನ್ನು ಕೂಡ ಈಗ ಮಾಡ್ತಾ ಇರೋದು. ಬೆಳಗಾವಿಯಲ್ಲಿ ನಡೆದಿರುವಂಥ ಘಟನೆ ಇದು. 1 ಗಂಟೆಗೂ ಹೆಚ್ಚು ಕಾಲ ಗುಡುಗು ಸಹಿತ ಮಳೆಯಾಗಿದೆ ಅನೇಕ ಕಡೆಗಳಲ್ಲಿ. ಅನೇಕ ಕಡೆಗಳಲ್ಲಿ ಬೇಸಿಗೆ ಮಳೆಯಾಗಿದೆ. ಈ ಬಾರಿ ಮಳೆಗೆ ಬೆಳಗಾವಿಯಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ಚರಂಡಿ ಬ್ಲಾಕ್ ಆಗಿ ರಸ್ತೆಗೆ ನುಗ್ಗಿದೆ ಮಳೆ ನೀರು. ಬೆಳಗಾವಿ ಜಿಲ್ಲೆಯ ಕಿತ್ತೂರಿನ ನಿಚ್ಚಣಕಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಅನೇಕ ಕಡೆಗಳಲ್ಲಿ ರಾಜ್ಯದ ಸುಮಾರು ಜಿಲ್ಲೆಗಳಲ್ಲಿ ಮಳೆಯಾಗಿದೆ. ಬೆಳಗಾವಿಯಲ್ಲೂ ಮಳೆಯಾಗಿದೆ. ಆದರೆ ಬೆಳಗಾವಿಯಿಂದ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳಾಗಿರೋದು. ವರ್ಷದ ಮೊದಲ ಮಳೆ, ಆ ಮೊದಲ ಮಳೆಯಲ್ಲೇ ಇಂಥ ಅವಾಂತರಗಳು. 1 ರಿಂದ 2 ಗಂಟೆವರೆಗೂ ಸುರಿದಂಥ ಧಾರಾಕಾರ ಮಳೆ.
ಆ ಮಳೆಗೆ ಬೆಳಗಾವಿಯಲ್ಲಿ ಈ ಚರಂಡಿ ಏನಿದೆ ಚರಂಡಿ ಬ್ಲಾಕ್ ಆಗಿ ಕಂಪ್ಲೀಟ್ ಆಗಿ ಚರಂಡಿ ನೀರೆಲ್ಲ ರಸ್ತೆ ಮೇಲೆ ಬರ್ತಾ ಇತ್ತು. ಇಂಥ ಅವಾಂತರಗಳು ಸೃಷ್ಟಿಯಾಗಿದೆ ಬೆಳಗಾವಿಯಲ್ಲಿ. ಅನೇಕ ಕಡೆಗಳಲ್ಲಿ ಇಂಥದ್ದೇ ಅವಾಂತರಗಳಾಗಿರೋದು. ಬಂದಿರೋದು ಒಂದೇ ಗಂಟೆ ಮಳೆ. ಆದರೆ ಬೆಳಗಾವಿ ಜಿಲ್ಲೆಯ ಕಿತ್ತೂರಿನ ನಿಚ್ಚಣಿಕಿ ಪಟ್ಟಣದಲ್ಲೂ ಒಂದು ರೀತಿಯಲ್ಲಿ ಅವಾಂತರ ಆಗೋಗಿದೆ. ಗ್ರಾಮ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಈಗ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಗಂಟೆ ಬಂದಂಥ ಮಳೆಗೆ ಈ ರೀತಿ ಪರಿಸ್ಥಿತಿ ಅಂತಂದರೆ ಮುಂದಿನ ದಿನಗಳಲ್ಲಿ ಹೇಗೆ ಅಂತ ಪ್ರಶ್ನೆಯನ್ನು ಕೂಡ ಈಗ ಮಾಡ್ತಾ ಇರೋದು. ಬೆಳಗಾವಿಯಲ್ಲಿ ನಡೆದಿರುವಂಥ ಘಟನೆ ಇದು. 1 ಗಂಟೆಗೂ ಹೆಚ್ಚು ಕಾಲ ಗುಡುಗು ಸಹಿತ ಮಳೆಯಾಗಿದೆ ಅನೇಕ ಕಡೆಗಳಲ್ಲಿ. ಅನೇಕ ಕಡೆಗಳಲ್ಲಿ ಬೇಸಿಗೆ ಮಳೆಯಾಗಿದೆ. ಈ ಬಾರಿ ಮಳೆಗೆ ಬೆಳಗಾವಿಯಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ಚರಂಡಿ ಬ್ಲಾಕ್ ಆಗಿ ರಸ್ತೆಗೆ ನುಗ್ಗಿದೆ ಮಳೆ ನೀರು. ಬೆಳಗಾವಿ ಜಿಲ್ಲೆಯ ಕಿತ್ತೂರಿನ ನಿಚ್ಚಣಕಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಅನೇಕ ಕಡೆಗಳಲ್ಲಿ, ರಾಜ್ಯದ ಸುಮಾರು ಕಡೆಗಳಲ್ಲಿ, ಸುಮಾರು ಜಿಲ್ಲೆಗಳಲ್ಲಿ ಮಳೆಯಾಗಿದೆ. ಬೆಳಗಾವಿಯಲ್ಲೂ ಮಳೆಯಾಗಿದೆ. ಆದರೆ ಬೆಳಗಾವಿಯಿಂದ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳಾಗಿರೋದು. ವರ್ಷದ ಮೊದಲ ಮಳೆ, ಆ ಮೊದಲ ಮಳೆಯಲ್ಲೇ ಇಂಥ ಅವಾಂತರಗಳು. 1 ರಿಂದ 2 ಗಂಟೆವರೆಗೂ ಸುರಿದಂಥ ಧಾರಾಕಾರ ಮಳೆ. ಆ ಮಳೆಗೆ ಬೆಳಗಾವಿಯಲ್ಲಿ ಈ ಚರಂಡಿ ಏನಿದೆ ಚರಂಡಿ ಬ್ಲಾಕ್ ಆಗಿ ಕಂಪ್ಲೀಟ್ ಆಗಿ ಚರಂಡಿ ನೀರೆಲ್ಲ ರಸ್ತೆ ಮೇಲೆ ಬರ್ತಾ ಇತ್ತು. ಇಂಥ ಅವಾಂತರಗಳು ಸೃಷ್ಟಿಯಾಗಿದೆ ಬೆಳಗಾವಿಯಲ್ಲಿ. ಅನೇಕ ಕಡೆಗಳಲ್ಲಿ ಇಂಥದ್ದೇ ಅವಾಂತರಗಳಾಗಿರೋದು. ಬಂದಿರೋದು ಒಂದೇ ಗಂಟೆ ಮಳೆ. ಆದರೆ ಬೆಳಗಾವಿ ಜಿಲ್ಲೆಯ ಕಿತ್ತೂರಿನ ನಿಚ್ಚಣಿಕಿ ಪಟ್ಟಣದಲ್ಲೂ ಒಂದು ರೀತಿಯಲ್ಲಿ ಅವಾಂತರ ಆಗೋಗಿದೆ. ಗ್ರಾಮ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಈಗ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 1 ಗಂಟೆ ಬಂದಂಥ ಮಳೆಗೆ ಈ ರೀತಿ ಪರಿಸ್ಥಿತಿ ಅಂತಂದರೆ ಮುಂದಿನ ದಿನಗಳಲ್ಲಿ ಹೇಗೆ ಅಂತ ಪ್ರಶ್ನೆಯನ್ನು ಕೂಡ ಈಗ ಮಾಡ್ತಾ ಇರೋದು. ಬೆಳಗಾವಿಯಲ್ಲಿ ನಡೆದಿರುವಂಥ ಘಟನೆ ಇದು. 1 ಗಂಟೆಗೂ ಹೆಚ್ಚು ಕಾಲ ಗುಡುಗು ಸಹಿತ ಮಳೆಯಾಗಿದೆ ಅನೇಕ ಕಡೆಗಳಲ್ಲಿ. ಧಾರಾಕಾರ ಮಳೆ. ಆ ಮಳೆಗೆ ಬೆಳಗಾವಿಯಲ್ಲಿ ಈ ಚರಂಡಿ ಏನಿದೆ ಚರಂಡಿ ಬ್ಲಾಕ್ ಆಗಿ ಕಂಪ್ಲೀಟ್ ಆಗಿ ಚರಂಡಿ ನೀರೆಲ್ಲ ರಸ್ತೆ ಮೇಲೆ ಬರ್ತಾ ಇತ್ತು. ಇಂಥ ಅವಾಂತರಗಳು ಸೃಷ್ಟಿಯಾಗಿದೆ ಬೆಳಗಾವಿಯಲ್ಲಿ. ಅನೇಕ ಕಡೆಗಳಲ್ಲಿ ಇಂಥದ್ದೇ ಅವಾಂತರಗಳಾಗಿರೋದು. ಬಂದಿರೋದು ಒಂದೇ ಗಂಟೆ ಮಳೆ. ಆದರೆ ಬೆಳಗಾವಿ ಜಿಲ್ಲೆಯ ಕಿತ್ತೂರಿನ ನಿಚ್ಚಣಿಕಿ ಪಟ್ಟಣದಲ್ಲೂ ಒಂದು ರೀತಿಯಲ್ಲಿ ಅವಾಂತರ ಆಗೋಗಿದೆ. ಗ್ರಾಮ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಈಗ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 1 ಗಂಟೆ ಬಂದಂಥ ಮಳೆಗೆ ಈ ರೀತಿ ಪರಿಸ್ಥಿತಿ ಅಂತಂದರೆ ಮುಂದಿನ ದಿನಗಳಲ್ಲಿ ಹೇಗೆ ಅಂತ ಪ್ರಶ್ನೆಯನ್ನು ಕೂಡ ಈಗ ಮಾಡ್ತಾ ಇರೋದು. ಬೆಳಗಾವಿಯಲ್ಲಿ ನಡೆದಿರುವಂಥ ಘಟನೆ ಇದು. 1 ಗಂಟೆಗೂ ಹೆಚ್ಚು ಕಾಲ ಗುಡುಗು ಸಹಿತ ಮಳೆಯಾಗಿದೆ ಅನೇಕ ಕಡೆಗಳಲ್ಲಿ.